ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಇದು ನೋಡಿ ನಂದೇ ಸ್ಯಾರಿ ಬ್ಲೌಸು. ಈ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗು ಫುಲ್ ವಿಡಿಯೋ ಇದೆ. ಆದರೆ ಈ ವಿಡಿಯೋದಲ್ಲಿ ಬರೀ ಕಟ್ಟಿಂಗ್ ಹಾಕಿರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಹಾಕ್ತೀನಿ. ಬ್ಯಾಕು ಫ್ರಂಟು ಬೇರೆ ಬೇರೆ ಸ್ಟಿಚಿಂಗೇ ಹಾಕ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗೋದ್ರಿಂದ ನೋಡೋದಕ್ಕೆ ಬೋರ್ ಆಗ್ಬೋದು ನಿಮಗೆ. ಹಾಗಾಗಿ ಈ ವಿಡಿಯೋದಲ್ಲಿ ಬರೀ ಕಟ್ಟಿಂಗ್ ಅಷ್ಟೇ ಹಾಕ್ತೀನಿ. ಅರ್ಥ ಆಗೋ ರೀತಿ ಯಾವುದೇ ಥರ ವಿಡಿಯೋನ ಸ್ಪೀಡ್ ಮಾಡ್ದೇನೆ ಕಟ್ಟಿಂಗ್ ವಿಡಿಯೋ ಹಾಕಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಸ್ಲೀವಲ್ಲಿ ಈ ಥರ ಕಟ್ ವರ್ಕ್ ಕೊಟ್ಟಿದ್ದೀನಿ, ಹಾಗೆ ಬ್ಯಾಕಲ್ಲಿ ಡಿಸೈನು, ಫ್ರಂಟಲ್ಲಿ ಡಿಸೈನು, ಹಾಗೆ ಈ ಸ್ಯಾರಿ ಹಾಕಿರೋದು ತುಂಬ ಜನ ನೋಡಿದ್ದಾರೆ. ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಬ್ಲೌಸು ಸಹ ಕರೆಕ್ಟಾಗಿತ್ತು. ಈ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಕಟ್ಟಿಂಗ್ ಈ ರೀತಿ ಕಟ್ಟಿಂಗ್ ಮಾಡಿಬಿಟ್ಟು ನೀವು ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆ ಮಿಸ್ ಮಾಡ್ದೇ ವಿಡಿಯೋ ಫುಲ್ ತನಕ ನೋಡಿ. ಇದು ನಂದೇ ಸ್ಯಾರಿ ಬ್ಲೌಸು. ಪ್ರಿನ್ಸ್ ಕಟ್ ಕೊಟ್ಟಿದ್ದೆ, ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಇಲ್ಲ, ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಕೊಟ್ಬಿಟ್ಟು ಬ್ಯಾಕಲ್ಲಿ ಬೋಟ್ ನೆಕ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿರೋ ಅಂಥದ್ದು. ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಲೈಕ್ ಶೇರ್ ಮಾಡಿ. ಲೈನಿಂಗಲ್ಲೇ ಸ್ಲೀವನ್ನು ಕಟ್ ಮಾಡ್ಕೊಳೋದ್ರಿಂದ ನೀಟಾಗಿ ಫಸ್ಟು ಮಡ್ಚಿಟ್ಕೊಂಡು ಎರಡೂ ಸ್ಲೀವು ಒಂದೇ ಸಮಾನವಾಗಿ ಬರೋ ಥರ ಕರೆಕ್ಟಾಗಿ ಸ್ಲೀವ್ಗೆ ಕಟ್ ಮಾಡಿ ತಕ್ಕೊಂಡು ಸ್ಲೀವ್ ಸ್ಟಿಚಿಂಗ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನಾವು ಬಾಡಿ ಮೆಜರ್ಮೆಂಟ್ ಹಾಕ್ಕೊಂಡು ಸ್ಟಿಚಿಂಗ್ ಕಟ್ಟಿಂಗ್ ಮಾಡ್ಬೋದು. ಈ ಬ್ಲೌಸು ನಂದೇ ಆಗಿರೋದ್ರಿಂದ ನಾನು ಬ್ಲೌಸ್ ಅಳತೆನೇ ಕೊಟ್ಟಿದ್ದೆ. ಫಸ್ಟು ಬ್ಲೌಸಿನ ಸ್ಲೀವನ್ನು ಕಟ್ಟಿಂಗ್ ಮಾಡ್ಕೊಳ್ತಿದ್ದೀವಿ. ಬ್ಲೌಸ್ ಸ್ಲೀವು ಕಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕಿ ಕಟ್ಟಿಂಗ್ ಮಾಡ್ಕೋಬೇಕು. ಯಾಕಂದರೆ ಸ್ಲೀವು ಎರಡೂ ಕಡೆ ಸ್ಲೀವು ಒಂದೇ ಸಮಾನವಾಗಿ ಬರಬೇಕಲ್ಲ, ಹಾಗಾಗಿ ಉದ್ದ ಗಿಡ್ಡ ಇದ್ದರೆ ನೀವು ಕರೆಕ್ಟಾಗಿ ಈ ರೀತಿ ಮಡಚಿಟ್ಕೊಂಡು ಸ್ಕೇಲಲ್ಲಿ ಮಾರ್ಕ್ ಹಾಕಿ ಕಟ್ಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ಅಳತೆ ಬ್ಲೌಸಿನ ಸ್ಲೀವನ್ನೇ ಇಟ್ಕೊಂಡು ನಾವು ಸ್ಲೀವನ್ನು ಕಟ್ಟಿಂಗ್ ಮಾಡ್ತಾಯಿದ್ದೀವಿ, ಯಾಕಂದರೆ ಕರೆಕ್ಟಾಗಿ ಬರುತ್ತೆ. ಈ ಬ್ಲೌಸು ನಂದೇ ಬ್ಲೌಸ್ ಆಗಿರೋದ್ರಿಂದ ಆ ರೀತಿ ಮಾಡ್ತಾಯಿದ್ದೀವಿ. ಅಳತೆ ಬ್ಲೌಸ್ ಕರೆಕ್ಟಾಗಿದ್ದರೆ ನೀವು ಈ ರೀತಿ ಸ್ಲೀವನ್ನು ಲೈನಿಂಗ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಬೋದು. ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿ, ಕರೆಕ್ಟಾಗಿ ಫಸ್ಟು ಈ ರೀತಿ ಜೋಡಿಸಿ ಇಟ್ಕೊಳ್ಳಿ ಲೈನಿಂಗ್ ಮೇಲೆ. ನೆಕ್ಸ್ಟು ನೀವು ಅದೇ ಪ್ರಕಾರವಾಗಿ ಮಾರ್ಕ್ ಮಾಡಿಬಿಟ್ಟು ಕಟ್ಟಿಂಗನ್ನು ಮಾಡ್ಬೋದು. ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ, ನಮಗೆ ಸ್ಲೀವ್ ಕಟ್ಟಿಂಗೇ ಬರಲ್ಲ ಅನ್ನೋರು ನೋಡಿ, ಇದು ಈಸಿ ಮೆಥಡ್ ಆಗುತ್ತೆ. ಎಷ್ಟು ನೀಟಾಗಿ ಸ್ಲೀವ್ ಶೇಪ್ ಅನ್ನೋದು ಬಂತು. ಈ ರೀತಿ ನೀವು ಮೆಜರ್ಮೆಂಟ್ ಸ್ಲೀವನ್ನೇ ಇಟ್ಕೊಂಡು ಮಾರ್ಕ್ ಹಾಕಿ ಕಟ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ನಿಮಗೆ ಸ್ಲೀವ್ ಕಟ್ಟಿಂಗ್ ವೀಡಿಯೋ ಸಹಿತ ಹಾಕಿದ್ದೀನಿ, ಅದನ್ನು ಸರ್ಚ್ ಮಾಡಿ ನೀವು ನೋಡ್ಬೋದು. ನಾವು ಸ್ಲೀವಲ್ಲಿ ಕಟ್ ವರ್ಕ್ ಕೊಟ್ಟಿದ್ದೀವಿ. ಸ್ಲೀವ್ ತುದಿಗೆ ಡಿಸೈನ್ ಬಂದುಬಿಟ್ಟು ಕಟ್ ವರ್ಕ್ ಕೊಟ್ಟು ತುಂಬ ಚೆನ್ನಾಗಾಗಿತ್ತು. ಸ್ಯಾರಿ ಬ್ಲೌಸ್ ಅಂತೂ ಕರೆಕ್ಟಾಗಿ ಸೂಟ್ ಆಗಿತ್ತು. ತುಂಬ ಜನ ಈ ಸ್ಯಾರಿ ಹಾಕೊಂಡಾಗ ತುಂಬ ಜನ ಕೇಳಿದ್ರು, ಬ್ಲೌಸ್ ಡಿಸೈನ್ ವರ್ಕ್ ಮಾಡಿಸಿದ್ದು ಚೆನ್ನಾಗಿದೆ. ಇಲ್ಲಿ ಏನಾಗಿತ್ತು ಅಂದರೆ ಫ್ರಂಟು ಬ್ಯಾಕು ಇಟ್ಕೊಂಡ್ಬಿಟ್ಟಿದ್ಲು, ಮತ್ತು ಹಾರ್ಮೋಲ್ ಶೇಪೆಲ್ಲ ಹಾಕ್ಬಿಟ್ಟಿದ್ಲು. ನಾನು ಹಾಗೇ ನಿಮಗೆ ವಿವರಣೆ ಕೊಡ್ತೀನಿ. ಫ್ರಂಟು ಬ್ಯಾಕು ಬಂದುಬಿಟ್ಟು ನಂದು 14 ಇಂಚು ಉದ್ದ ಇತ್ತು. 14 ಇಂಚು ಉದ್ದಕ್ಕೆ 2 ಇಂಚು 16 ಇಂಚು ಸೇರಿಸ್ಬಿಟ್ಟು ಫ್ರಂಟು ಬ್ಯಾಕು ಒಂದೇ ಸಮಾನವಾಗಿ ಮಡಚಿಟ್ಕೋಬೇಕು. ಫ್ರಿನ್ಸ್ ಕಟ್ಟಲ್ಲಿ ಅದು ಒಂದು ನೀವು ಮೈನಾಗಿ ತಲೆಯಲ್ಲಿ ಇಟ್ಕೊಬೇಕು. ಹೆಂಗಂದರೆ ಫ್ರಂಟು ಬ್ಯಾಕು ನಮ್ಮದು ಬ್ಯಾಕಲ್ಲಿ 14 ಇಂಚಿತ್ತು, ಅಂದರೆ ಬೆನ್ನು ಉದ್ದ, ಮೈ ಉದ್ದ ಬಂದುಬಿಟ್ಟು 14 ಇಂಚಿತ್ತು. ಅದಕ್ಕೆ ನಾವು 2 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಫ್ರಂಟಲ್ಲಿ ಅಷ್ಟೇ ಬ್ಯಾಕಲ್ಲೂ ಅಷ್ಟೇ 2 ಇಂಚ್ ಎಕ್ಸ್ಟ್ರಾ ಸೇರಿಸ್ಬಿಟ್ಟು 16 ಇಂಚ್ ಇಟ್ಟಿದ್ವಿ. ನೋಡಿ, ಈಗ ಪ್ರಿನ್ಸ್ ಕಟ್ ಕೊಡ್ತಾ ಇರೋದು ಆರ್ಮೋಲ್ ಬಂದುಬಿಟ್ಟು 6.5 ಇಂಚ್ ಇಟ್ಕೊಂಡಿದ್ವಿ. ಈ ರೀತಿ ಅಳತೆ ಮಾಡಿಬಿಟ್ಟು ಅದರಲ್ಲಿ ಮಧ್ಯ ಬರುತ್ತಲ್ವ, ಅಲ್ಲಿ ಈ ರೀತಿ ಪಾಯಿಂಟ್ ಮಾಡ್ಕೊಬೇಕು. ಯಾಕಂದರೆ ಪ್ರಿನ್ಸ್ ಕಟ್ಟಿಂಗ್ ಪಾಯಿಂಟು ಅಲ್ಲಿಗೆ ಬರುತ್ತೆ. ನೋಡಿ, 6 ಇಂಚಿಗೆ ಅಂದರೆ 11 ಇದ್ದರೆ ಅದರ ಅರ್ಧ, 12 ಇದ್ದರೆ ಅದರ ಅರ್ಧ. ನೋಡಿ, ಇಲ್ಲಿ 2 ಇಂಚಿಗೆ ಒಂದು ಪಾಯಿಂಟ್ ಮಾಡಿಕೊಂಡು ಹೈಟ್ ಬಂದುಬಿಟ್ಟು 5 ಇಂಚಿಗೆ ಪಾಯಿಂಟ್ ಮಾಡಿದೆ. ಈ ರೀತಿ ಕರ್ವ್ ಶೇಪನ್ನು ಕೊಟ್ಬಿಟ್ಟು ಇಲ್ಲಿ ಪಾಯಿಂಟ್ ಮಾಡಿದ್ವಲ್ಲ ಹಾರ್ಮೋಲ್ ಹತ್ರ ಸೇರಿಸ್ಬೇಕು. ಹಾರ್ಮೋಲ್ ಉದ್ದ ಬಂದುಬಿಟ್ಟು 6.5 ಇಂಚು, ಕುತ್ತಿಗೆ ಅಗಲ ಬಂದುಬಿಟ್ಟು 3.5, ಎರಡೂ ಸೇರಿಸ್ಬಿಟ್ಟು ಕುತ್ತಿಗೆ ಅಗಲ ಅಥವಾ ಶೋಲ್ಡರ್ ಬಂದುಬಿಟ್ಟು 6.5 ಇದೆ. ನೋಡಿ, ಈ ರೀತಿ 2 ಇಂಚು, ಮತ್ತು ಈ ಟೇಪಲ್ಲಿ ಹೀಗೆ ಅಳತೆ ಮಾಡಿರ್ತೀವಲ್ಲ ಅದರಲ್ಲಿ ಅರ್ಧ ಬಂದುಬಿಟ್ಟು ಈ ರೀತಿ ಕರ್ವನ್ನು ಕೊಟ್ಕೋಬೇಕಾಗತ್ತೆ. ಈಗ ವಿ ಶೇಪ್ ಹಾಕೋದಕ್ಕೆ 2 ಇಂಚಿಗೆ ಒಂದು ಪಾಯಿಂಟ್ ಮಾಡಿ ಅರ್ಧ ಇಂಚು ಹೊರಗಡೆ ತರಬೇಕು. ಈ ರೀತಿ ವಿನ ಅರ್ಧ ಇಂಚು ಈ ರೀತಿ ಹೊರಗಡೆ ತಂದಾಗ ವಿ ಶೇಪಿಗೆ ಕಟ್ಟಿಂಗ್ ಮಾಡ್ಬೋದು. ಇದು ನೀಟಾಗಿ ಕೂರುತ್ತೆ, ತುಂಬ ಬ್ರಾಡ್ ಏನಾಗಲ್ಲ. ಈಗ ಮಾರ್ಕ್ ಹಾಕ್ತಾ ಇರೋದು ನಿಮಗೆ ಬ್ರಾಡ್ ಅನಿಸುತ್ತೆ, ಆದರೆ ಕಟ್ಟಿಂಗ್ ಆಗಿ ಸ್ಟಿಚಿಂಗ್ ಆದಮೇಲೆ ಕರೆಕ್ಟಾಗಿ ಬರುತ್ತೆ. ಫಸ್ಟು ಹಾರ್ಮೋಲಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಹಾರ್ಮೋಲ್ ಉದ್ದ ಬಂದುಬಿಟ್ಟು 6.5 ಇಂಚಿದೆ. ಒಂದೇ ಒಂದು ಮಾರ್ಕ್ ಮಾಡ್ಕೊಂಡಿದೆ, ಡಬಲ್ ಮಾರ್ಕೇನು ಬೇಡ. ಮತ್ತು ನಾರ್ಮಲ್ ಬ್ಲೌಸಲ್ಲಿ ನಾನು ಫ್ರಂಟಲ್ಲಿ 1 ಇಂಚ್ ಇಡೋದು ತೋರಿಸಿದ್ದೆ, ಆದರೆ ಇಲ್ಲಿ ಪ್ರಿನ್ಸ್ ಕಟ್ಟಲ್ಲಿ ಮಾತ್ರ ಫ್ರಂಟು ಬ್ಯಾಕು ನೀವು 2 ಇಂಚು ಈ ರೀತಿ ಎಕ್ಸ್ಟ್ರಾ ಇಟ್ಕೊಳ್ಳಿ, ಆಗ ನೀಟಾಗಿ ಬರುತ್ತೆ. ಇದರಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಪ್ರಿನ್ಸ್ ಕಟ್ಟಿಗೆ ಮಾರ್ಕ್ ಹಾಕಿದ್ವಲ್ಲ, ಈ ರೀತಿ ಕಟ್ ಮಾಡಿಬಿಟ್ಟು ತಕ್ಕೊಂಬಿಡಿ.
ಇದರಲ್ಲಿ ಮತ್ತೇನು ಅಂದರೆ ಮುಂದ್ಗಡೆ ಬೆಲ್ಟ್ ಪಟ್ಟಿ ಅನ್ನೋದು ಬರೋದಿಲ್ಲ. ಬೆಲ್ಟ್ ಪಟ್ಟಿ ಇಲ್ಲದೇ ಇದೇ ರೀತಿ ಪ್ರಿನ್ಸ್ ಕಟ್ಟು ತುಂಬ ಟ್ರೆಂಡಾಗಿ ನಡೀತಾ ಇದೆ. ಯಾರು ನೋಡಿದ್ರು ಇದೇ ರೀತಿ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ. ತುಂಬ ಕರೆಕ್ಟಾಗಿ ಕೂರುತ್ತೆ, ಯಾಕಂದರೆ ಪ್ರಿನ್ಸ್ ಕಟ್ ಮಾಡಿರ್ತೀವಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಕೂರುತ್ತೆ. ಇದರಲ್ಲೇ ನಾವು ಕಪ್ಸ್ ಕೊಟ್ಬಿಟ್ಟು ಹೇಳ್ಕೊಟ್ಟಿದ್ವಿ. ಕಪ್ಸ್ ಕೊಟ್ಟು ಹೇಳ್ಕೊಟ್ಟಿರೋ ವಿಡಿಯೋ ಸಹಿತ ನಮ್ಮ RG ಟೈಲರಿಂಗಲ್ಲಿದೆ, ನೀವು ನೋಡ್ಕೊಬೋದು. ಈಗ ಬ್ಯಾಕಲ್ಲಿ ಕಟ್ ಮಾಡೋಣ. ಬ್ಯಾಕಲ್ಲಿ ಬಂದ್ಬಿಟ್ಟು 10.5 11 ಇಂಚು ನನ್ನ ಬ್ಯಾಕ್ ಡೀಪ್ ಅಳತೆ ಆಗಿತ್ತು. ಬ್ಯಾಕ್ ಡೀಪು 10.5 ಇಂಚಿಗೆ ಇಟ್ಟಿದ್ದೀವಿ. ಬ್ಯಾಕ್ ಡೀಪು ಬಂದ್ಬಿಟ್ಟು ನೀವು ಎಷ್ಟು ಬೇಕಾದರೂ ಇಟ್ಕೋಬೋದು, ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಈಗ ನಾನು ಬ್ಯಾಕಲ್ಲಿ ಅಳತೆ ಮಾಡ್ತಾಯಿದ್ದೀನಿ. 11 ಇಂಚ್ ಇಟ್ಬಿಟ್ಲು, ಅಷ್ಟೊಂದು ಡೀಪ್ ಬೇಡ, ತುಂಬ ಬ್ರಾಡ್ ಆಗುತ್ತೆ ಅಂದ್ಬಿಟ್ಟು ನಾವು 10.5 ಇಟ್ವಿ. ಅದು ಸಹಿತ ನಂಗೆ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು ಬ್ಲೌಸ್ ವೇರ್ ಮಾಡಿದಾಗ. ನೀವು 10 ಇಂಚ್ ಬೇಕಾದರೂ ಇಟ್ಕೊಬೋದು, ಯಾಕಂದರೆ ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ಫ್ರಂಟಲ್ಲಿ ಹುಕ್ಸ್ ಇಡೋದಕ್ಕೆ ಬರೋದಿಲ್ಲ. ಪ್ರಿನ್ಸ್ ಕಟ್ಟು ಬೇಕು ಅನ್ನೋರು ಇಟ್ಕೊಬೋದು, ಪರವಾಗಿಲ್ಲ. ಅಂದರೆ ನೀಟಾಗಿ ಚೆನ್ನಾಗಿ ಕೂರಬೇಕು ಅಂದರೆ ಬ್ಯಾಕಲ್ಲಿ ಹುಕ್ಸ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ 3.5 ಇಂಚು ಕುತ್ತಿಗೆ ಅಗಲ ಮತ್ತು 3 ಇಂಚು ಕೆಳಗಡೆ ಒಂದು ಅಂದರೆ ಬೋಟ್ ನೆಕ್ ಶೇಪ್ ಹಾಕೋದಕ್ಕಾಗಿ ಈ ಬಾಕ್ಸನ್ನು ಹಾಕ್ಕೊಳ್ತಾ ಇರೋದು. ಬೋಟ್ ನೆಕ್ ಶೇಪು ಈ ರೀತಿ ಕೊಡಬೇಕು. ನೆಕ್ಸ್ಟು ಒಂದು ಶೇಪನ್ನು ಕೊಟ್ಟಿದ್ದೀವಿ, ಅದು ನೀಟಾಗಿ ಕೂರ್ತು. ಯಾಕಂದರೆ ಸ್ಯಾರಿ ಬಾರ್ಡ್ರು ಸ್ಯಾರಿ ಆಗಿರೋದ್ರಿಂದ ಬಾರ್ಡರನ್ನು ಹಚ್ಚೋಣ ಅಂದ್ಬಿಟ್ಟು ಆ ರೀತಿ ಶೇಪನ್ನು ಕೊಟ್ವಿ. ನೋಡ್ಬೋದು ನೀವು, ಈ ರೀತಿ ಶೇಪನ್ನು ಕೊಟ್ವಿ. ನೀವು ಬೇಕಿದ್ರೆ ವಿ ಶೇಪು ಕೊಟ್ಕೊಂಡು ಬಾರ್ಡರನ್ನು ಅಟ್ಯಾಚ್ ಮಾಡ್ಬೋದು. ಈಗ ತುಂಬ ಟ್ರೆಂಡಲ್ಲಿ ನಡೀತಾ ಇರೋದು ಬ್ಯಾಕಲ್ಲಿ ಈ ಶೇಪು. ಈಗ ಯಾರು ನೋಡಿದ್ರು ಫ್ರಂಟಲ್ಲಿ ವಿ ಶೇಪು, ಹಾಗೆ ಬ್ಯಾಕಲ್ಲಿ ಈ ರೀತಿ ವಿ ಶೇಪನ್ನು ಕೊಟ್ಕೊಳ್ತಾ ಇದ್ದಾರೆ. ತುಂಬ ಟ್ರೆಂಡಲ್ಲಿ ನಡೀತಾ ಇದೆ. ವಿಡಿಯೋ ಅಂದರೆ ಸ್ಟಿಚಿಂಗ್ ವಿಡಿಯೋ ಬರುತ್ತೆ, ವಿಡಿಯೋನ ನೋಡಿ. ನಾನು ಲಿಂಕ್ ಆ ವಿಡಿಯೋದಲ್ಲಿ ಇದರ ಲಿಂಕ್ ಹಾಕಿರ್ತೀನಿ, ಈ ವಿಡಿಯೋದಲ್ಲಿ ಅದರ ಲಿಂಕ್ ಹಾಕಿರ್ತೀನಿ. ಇವತ್ತು ಈ ಕಟ್ಟಿಂಗನ್ನು ನೀವು ಅರ್ಥ ಮಾಡಿ ಕಲ್ತ್ಕೊಂಡ್ರೆ ನಾಳೆ ಸ್ಟಿಚಿಂಗಿಗೆ ತುಂಬ ಈಸಿ ಆಗುತ್ತೆ. ಇಲ್ಲಿ ನಿಮಗೆ ಇಷ್ಟ ಬಂದ ಶೇಪನ್ನು ಕೊಡ್ಬೋದು. ಅಂದರೆ ಇಷ್ಟ ಬಂದು ಬ್ಯಾಕಲ್ಲಿ ಯಾವ ಡಿಸೈನ್ ಇದಲ್ಲದೆ ನಿಮಗೆ ಬೇರೆ ಏನಾದರೂ ಇಷ್ಟ ಆಯ್ತು ಅಂದರೆ ಅದನ್ನು ಕೊಟ್ಕೊಬೋದು. ಬ್ಯಾಕ್ ಡೀಪ್ ಬಂದು 10.5 ಇಂಚಿದೆ. ಬ್ಯಾಕ್ ಕುತ್ತಿಗೆ ಅಗಲ ಬಂದುಬಿಟ್ಟು 3.5 ಇಂಚಿದೆ. ಅಂದರೆ ಬ್ಯಾಕಲ್ಲಿ ಬೋಟ್ ನೆಕ್ಕು, ಫ್ರಂಟಲ್ಲಿ ವಿ ಶೇಪು, ನಾರ್ಮಲ್ ಅಂದರೆ ಪ್ರಿನ್ಸ್ ಕಟ್ ಹೊಲ್ದಿರೋದು. ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸು. ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋನೂ ಸಹಿತ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ರೀತಿ ಬಂತು ಬ್ಯಾಕಲ್ಲಿ. ಇದಕ್ಕೆ ಕ್ಯಾನ್ವಾಸ್ ಏನು ಕೊಟ್ಟಿಲ್ಲ, ಹಾಗೆ ಸ್ಟಿಚ್ ಮಾಡಿರೋದು. ಹಾಗೆ ಬಾರ್ಡರನ್ನು ಕೊಟ್ಟಿದ್ದೀವಿ ಬ್ಯಾಕಲ್ಲಿ. ಫ್ರಂಟಲ್ಲಿ ಈ ರೀತಿ ಬಂದಿತ್ತು. ವಿಡಿಯೋ ಮತ್ತೊಂದು ಬರುತ್ತೆ, ಅದನ್ನು ಸಹಿತ ಮಿಸ್ ಮಾಡದೆ ನೋಡಿ. ಹಾಗೆ ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೋಡಿ ಈ ರೀತಿ ಬರುತ್ತೆ ಬ್ಲೌಸು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವು ಮತ್ತು ಬ್ಯಾಕು ಫ್ರಂಟು ಎಲ್ಲ ಹೇಳ್ಕೊಡ್ತೀವಿ. ನೋಡಿ ಈ ಬ್ಲೌಸು ಸ್ಟಿಚ್ಚಿಂಗಾಗಿ ನಾನೊಂದು ಫಂಕ್ಷನಿಗೆ ಧನ್ವಂತರಿ ಹೋಮಕ್ಕೆ ಈ ಸ್ಯಾರಿನ ವೇರ್ ಮಾಡಿದ್ದೆ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಸಹಿತ ನಂದು ರೇವತಿ ಕನ್ನಡ ಲಾಗಲ್ಲಿ ಬರುತ್ತೆ, ಧನ್ವಂತರಿ ಹೋಮದ್ದು. ಯಾರೂ ಮಿಸ್ ಮಾಡ್ದೇನೆ ಆ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.